ಬಂಡಾಯ ಶಮನಕ್ಕೆ ವೇಣುಗೋಪಾಲ್ ಎಂಟ್ರಿ, ಅತೃಪ್ತರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮೀಟಿಂಗ್. ಯಾರ ಕೈಗೂ ಸಿಗದೆ ಓಡಾಡ್ತಿದ್ದಾರೆ ಬೆಳಗಾವಿ ಸಾಹುಕಾರ್. ಸಂಧಾನ ಸಕ್ಸಸ್ ಆಗ್ತಿದ್ಯಾ, ಸರ್ಕಸ್ ನಡೀತಾ ಇದೆಯಾ, ಏನು ಕೂಡ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನ ಸದ್ಯದ ಒಂದು ಸಮ್ಮಿಶ್ರ ಸರ್ಕಾರ ಎದುರಿಸ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಕಾಂಗ್ರೆಸ್ ಮಾಜಿ ಶಾಸಕ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಮಾಜಿ ಶಾಸಕ KN ರಾಜಣ್ಣ. ಜೆಡಿಎಸ್ನಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ತೊಂದರೆ ಆಗಿದೆ, ಆ ತೊಂದರೆಯ ನಿವಾರಣೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು. ಕುಮಾರಸ್ವಾಮಿಯೇ ಹೇಳಿದಂತೆ ಇದು ಪರಿಸ್ಥಿತಿಯ ಪ್ರಣಾಳ ಶಿಶು. 7-8 ತಿಂಗಳಿಗೆ ಹುಟ್ಟಿದ್ದು ಎಷ್ಟು ವರ್ಷ ಬದುಕುತ್ತೆ. ಸರ್ಕಾರ ಪತನದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಜಿ ಶಾಸಕ ಕಾಂಗ್ರೆಸ್ ಪಕ್ಷದ KN ರಾಜಣ್ಣ. ರಮೇಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ನಲ್ಲಿ ಇರೋದಿಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಕೆಲ ಶಾಸಕರು ಇದ್ದಾರೆ. ರಮೇಶ್ ರಾಜೀನಾಮೆ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟಿದ್ದಾರೆ KN ರಾಜಣ್ಣ. ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ದು ನಾನು, ಚಲುವರಾಯಸ್ವಾಮಿ ಅವರು, ಮಂಜು ಅವರು, ಮಹಾದೇವಪ್ಪನವರು, ನರೇಂದ್ರ ಸ್ವಾಮಿ ಅವರು, ಮಾಜಿ ಮಂತ್ರಿಗಳು ಮತ್ತು ಬಹಳಷ್ಟು ಜನ ಮಾಜಿ ಶಾಸಕರು, ನಮ್ಮ ಚನ್ನರಾಯಪಟ್ಟಣದ ಪುಟ್ಟೇಗೌಡರಿಂದ ಹಿಡಿದು ಬಹಳ ಜನ ಮಾಜಿ ಶಾಸಕರು ಇದ್ದರು. ಕಡಿಮೆ ಅವಧಿನಲ್ಲಿ ಪರಸ್ಪರ ರಾಜಕೀಯದ ವಿಚಾರ ವಿನಿಮಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸೇರಿದ್ದು. ಆ ದಿವಸ ಸೇರಿದಂಥ ಉದ್ದೇಶ ಕಾಂಗ್ರೆಸ್ ವಿರುದ್ಧದ ಬಂಡಾಯದ ಉದ್ದೇಶ ಅಲ್ಲ. ಕಾಂಗ್ರೆಸ್ನ ಉಳಿಸ್ತಕ್ಕಂಥದ್ದು, JDSನ ಏನೋ ಒಂದು ಕಾಂಗ್ರೆಸ್ ಮೇಲೆ ನಡೀತಕ್ಕಂಥ ಪಕ್ಷದ ಸಂಘಟನೆಗೆ ಆಗ್ತಕ್ಕಂಥ ತೊಂದರೆ ಇದೆ JDSನಿಂದ. ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಏನು ಮಾಡಬೇಕು ಅಂತೇಳಿ ಕಾರ್ಯಯೋಜನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಪೂರ್ವಭಾವಿಯಾಗಿ ಸಭೆಯನ್ನು ಕರೆದು. ರಮೇಶ್ ಜಾರಕಿಹೊಳಿ ಅವರು ನನ್ನ ರೀಡಿಂಗ್ ಪ್ರಕಾರ ಅವರು ಪಾರ್ಟಿನಲ್ಲಿ ಇರೋದಿಲ್ಲ. ನನ್ನ ರೀಡಿಂಗ್ ಪ್ರಕಾರ ಅವರು ಏನೇ ಹೇಳ್ಕೊಬೋದು, ಏನೇ ಬಿಡ್ಬೋದು. ಆದರೆ ಅವ್ರು ಯಾವತ್ತು ಬಿಟ್ಟು ಹೋಗ್ತಾರೆ, ಅದೇ ರಾಜೀನಾಮೆ ಕೊಟ್ಟು ಹೋಗ್ತಾರಾ ಅಥವಾ ಇನ್ನು ಕೆಲವು ಜನ MLAಗಳು ಕರ್ಕೊಂಡು ಅವರೇನಾದ್ರೂ ಬೇರೆ ಸರ್ಕಾರ ಉರುಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರ, ಅದ್ರ ಬಗ್ಗೆ ನನಗಿನ್ನೂ ಹೆಚ್ಚು ಸ್ಪಷ್ಟತೆ ಇಲ್ಲ. ಅದು ಸ್ಪಷ್ಟತೆ ಇರ್ತಕ್ಕಂಥದ್ದು ಅವರು ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿದ್ರು ಕೂಡ ಪಕ್ಷದಲ್ಲಿ ಇರೋದಿಲ್ಲ. ಕೆಲವು ಜನ ಇದ್ದಾರೆ, ಶಾಸಕರು ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದ್ದಾರೆ. ಅದ್ರ ಸಂಖ್ಯೆ ಎಷ್ಟು ಅಂತೇಳಿ ನಿಖರವಾಗಿ ಹೇಳಲಿಕ್ಕೆ ನನ್ನ ರೀಡಿಂಗ್ ಪ್ರಕಾರ ಹೋಗೋದು